ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ವೆಂಕಟೇಶ್. ಆ್ಯಕ್ಚುಲಿ ಆಚೆ ಹೊರಟಿದ್ದೆ, ನಿಮಗೆ ಹೇಳಿದ ಹಿಂದಿನ ನೋಡಿ ಸ್ವಲ್ಪ ಆಚೆ ಹೋದಿತ್ತು ಅಂತ. ಆ್ಯಂಡ್ ನೆನ್ನೆ ಹೋಗೋಕ್ಕೆ ಆಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಅಂದ್ಕೊಂಡೆ. ಚಿಕ್ಕಪೇಟೆ ಕಡೆ ಹೋಗ್ತಿರೋದು. ಏನಕ್ಕೆ ಅಂದರೆ ನಮ್ಮ ಆರ್ತಾ ಸ್ಟುಡಿಯೋಸ್ಗೆ ಕೆಲವು ಬ್ಯಾಗ್ಸ್ನ ಆ್ಯಕ್ಚುಲಿ ಪ್ರಿಂಟ್ ಮಾಡೋಕ್ಕೆ ಕೊಟ್ಟಿದ್ವಿ. ಅವರು ರೆಡಿ ಆಗಿದೆ, ಬಂದು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಕಾಲ್ ಮಾಡಿದ್ರು. ಸೊ ಹಾಗಾಗಿ ಇಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಹೀಗೆ ಹಬ್ಬನ ಹತ್ತಿರ ಇರೋದ್ರಿಂದ ಅಲ್ಲಿ ಏನಾರ ಬೇಕಿದ್ರೆ ಅಲ್ಲಿಂದ ನಾವು ಅಷ್ಟು ತೊಗೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. ಆ್ಯಂಡ್ ಟೈಮ್ ಇವಾಗ 1:30 ಊಟ ಆಯಿತು. ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಯಾಕೆಂದರೆ ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ಅಲ್ಲಿಂದ ಏನಾರ ತಿನ್ನಬೇಕು ತೊಗೋಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ. ಸೊ ಹಾಗಾಗಿ ಹೊರಡ್ತಾ ಇದ್ದೀನಿ. ನಿಮ್ಗಳಿಗೆ ತೋರಿಸ್ತೀನಿ ಏನೇನು ಶಾಪ್ ಮಾಡ್ತೀನಿ ಅಂತ. ಯಾಕೆಂದರೆ ಹಬ್ಬ ಹತ್ತಿರ ಇರೋದ್ರಿಂದ ಒಂದಷ್ಟು ರಿಟರ್ನ್ ಗಿಫ್ಟ್ಸ್ಗಳಿಗೆ ಮೇಲೆ ಬೇರೆ ಒಂದಷ್ಟು ಬೇರೆ ಬೇರೆ ಶಾಪಿಂಗ್ಗಳೆಲ್ಲ ಇದೆ. ಒಂದ್ಸಲ ಆಚೆ ಹೋದಾಗ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನೀವು ಹೋಗೋಕ್ಕಾಗೋದೇ ಇಲ್ಲ ಅಂತ. ಸೊ ಈಗ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ಕಾರಲ್ಲಿ ಹೋಗ್ತಿರೋದು. ಕಾರಲ್ಲಿ ಹೋದರೆ ಈಸಿಯಾಗಿ ಜಾಸ್ತಿ ಇದ್ದು ಎತ್ಕೊಂಡು ಬಂದ್ಬಿಡ್ಬೋದು ಅಂತ ಅಂದ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀನಿ. ಸೊ ಆಮೇಲೆ ನಿಮ್ಗಳನ್ನು ಮೀಟ್ ಮಾಡ್ತೀನಿ, ಹಾಗೆ ತೋರಿಸ್ತೀನಿ ಏನೇನು ತೊಗೊಂಡು ಬರ್ತೀನಿ ಅಂತ. ಅಂಗಡಿಗಳು ಕೆಲವು ತೋರಿಸಿರ್ತೀನಿ. ಆ್ಯಂಡ್ ಮನೆಗೆ ಬಂದಮೇಲೆ ಡೀಟೇಲಾಗಿ ಏನೇನು ಪರ್ಚೇಸ್ ಮಾಡಿದೆ ಅನ್ನೋದನ್ನ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ನಾವು ಚಿಕ್ಕಪೇಟೆಗೆ ಅಂತ ಬಂದರೆ ಇಲ್ಲಿ ಸುಮ್ಮನೆ ಒಂದು ಬೇಲ್ಪುರಿ ತೊಗೊಂಡು ತಿನ್ನೋ ಅಷ್ಟರಲ್ಲಿ ಸರಿಯಾಗಿ ಮಳೆ ಬರೋಂಗಿದೆ. ಸೊ ಡೀಟೇಲಾಗಿ ನಿಮಗೆ ಅಂಗಡಿಗಳನ್ನ ತೋರ್ಸೋಕ್ಕಾಗಲ್ಲ, ಬಟ್ ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಸುಮಾರು ಶಾಪಿಂಗ್ ಮುಗಿಸ್ಕೊಂಡು ಚಿಕ್ಕಪೇಟೆಯಲ್ಲಿ ಫುಲ್ ಮಳೆ ನೆಂದೋಗ್ಬಿಟ್ಟಿದ್ದೀವಿ. ದೇಸಿ ಮಸಾಲೆಗೆ ಬಂದು ಆನ್ ದ ವೇ ಏನಾದ್ರು ತಿನ್ಕೊಳ್ಳೋ ಅಂತ ಸಾಕಷ್ಟು ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ಮಾಡಿದ್ದು. ಟೈಮಿಗಾಗಲೇ 7 ಗಂಟೆ. ಆ್ಯಂಡ್ ಯೂಶಲಿ ನಾವು 7 o'clock 7:30 ಒಳಗೆ ಊಟನ ಮುಗಿಸ್ಬಿಟ್ಟಿರ್ತೀವಲ್ಲ. ಮನೆಗೆ ಹೋಗಿ ಮತ್ತೆ ನಾವು ಮಾಡಬೇಕಿತ್ತು ಅಂತ ಹೀಗೆ ಬಂದ್ವಿ ದೇಸಿ ಮಸಾಲೆಗೆ. ದೇಸಿ ಮಸಾಲ RR ನಗರಲ್ಲಿರೋದಕ್ಕೆ. ಆ್ಯಂಡ್ ಇಲ್ಲಿ ಬಫೆ ಸಿಸ್ಟಮ್. ಆ್ಯಂಡ್ ನಿಮಗೆ ತೋರಿಸ್ತೀನಿ. ಲಿಟ್ರಲಿ ಫುಲ್ ಹೋಟೆಲ್ ಖಾಲಿ. ಯಾಕಂದರೆ ಸಖತ್ ಮಳೆ ಬರ್ತಿರೋದ್ರಿಂದ ಯಾರೂ ಇಲ್ಲ. ನಾನು ವೆಂಕಟೇಶ್ ಇನ್ನೊಬ್ರು ಯಾರೋ ಸರ್ವ್ ಮಾಡ್ಕೊತೀವಿ. ಜಸ್ಟ್ ನೋಡಿ ಹೋಟೆಲ್ ಹೆಂಗಿದೆ ಅಂತ. ಒಳ್ಳೆ ಮನೆ ಥರ ಇದೆ ನನಗೆ ಅನಿಸ್ತಿರೋದು. ಆರಾಮಾಗಿ ಹಾಕ್ಕೊಂಡು ಯಾರು ತಿನ್ಬೋದು. ಫುಲ್ ಓವರಾಲ್ ಫುಲ್ ಖಾಲಿ ಹೋಟೆಲ್. ಆ್ಯಂಡ್ ಸದ್ಯಕ್ಕೆ ಜಾಮೂನ್, ಒಂದು ಸೂಪ್, ವೆಲ್ಕಮ್ ಡ್ರಿಂಕ್ ಅಂದರೆ ಅದಕ್ಕೆ ಲೆಮನ್ ವಾಟರ್ ಅಂದರೆ ಲೆಮನ್ ಜ್ಯೂಸ್ ಥರ ಇದೆ. ಹಾಗೆ ಒಂದೇ ಒಂದು ಚಿಕ್ಕದು ಬ್ರೌನಿ ಹಾಕೊಂಡು ಬಂದಿದ್ದಾರೆ. ಏನು ಹಾಕಿದ್ರೆ ಇಲ್ಲ, ಆಗಲೇ 7 o'clock ಆಯಿತು. ನೂಡಲ್ಸ್ ಇದೆ. ಸ್ಟಾರ್ಟರ್ಸ್ ಅಲ್ಲೇ ಹಾಕ್ತಾರೆ ಮೋಸ್ಟ್ಲಿ. ಇದು ಪನ್ನೀರ್ದು. vegetable dum, fried rice, white rice, ಈ ಸಲ ದಸರಾಗೆ ಅಂತ ಆಕ್ಚುಲಿ ಹಿಂದಿನ ವಿಡಿಯೋನಲ್ಲೇ ಹೇಳಿದೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ. ಒಂದು ಥೀಮ್ ನಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿರೋದು. ಫೈನಲ್ ಔಟ್ಕಮ್ ಹಬ್ಬದ ದಿನ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಪ್ಲಾನ್ ಇರೋದು ಮೈಸೂರು ದಸರಾ ಅದು ಒಂದು ಥೀಮ್ ಮಾಡೋಣ ಅಂತ. ಸಾಕಷ್ಟು ಗೊಂಬೆಗಳು ಅದಕ್ಕೆ ರಿಲೇಟೆಡ್ ಇಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ಗ್ರೀನ್ ಮ್ಯಾಟ್ ಇರುತ್ತಲ್ಲ, ಗ್ರೀನ್ ಮ್ಯಾಟ್ನ ಈ ತರ ಆಲ್ಮೋಸ್ಟ್ ಕವರ್ ಮಾಡಿದೀವಿ. ಯಾಕೆಂದ್ರೆ ಕೆಳಗಡೆ ಸ್ವಲ್ಪ ಅಂದ್ರೆ ಮೇಲ್ ನೋಡೋಕೆ ಕ್ಲೀನಾಗೂ ಕಾಣಿಸುತ್ತೆ, ಅದ್ರ ಜೊತೆ ನೆಲ ಕೂಡ ಹಾಳಾಗಲ್ಲ ಅಂತ ಈ ತರ ಮಾಡ್ತಾ ಇದ್ದೀವಿ. ಫಸ್ಟ್ ಇದಕ್ಕೆ ಗ್ಲೂ ಗಮ್ ಹಾಕಿ ಪೇಸ್ಟ್ ಮಾಡ್ಕೋತೀವಿ. ಯಾಕಂದ್ರೆ ತುಂಬಾ ರಿಂಕಲ್ಸ್ ಆಗ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಆಮೇಲೆ ಇದು ಅಲ್ಲಾಡ್ಬಿಟ್ರೆ ಕಷ್ಟ. ಫ್ಯಾನು ಎಲ್ಲ ಹಾಕಿದಾಗ ಇದ್ರ ಜೊತೆ ಇಲ್ಲಿ ಕೆಲವು ಶೀಟ್ಗಳಿದೆ. KG ಕಾರ್ಡ್ಬೋರ್ಡ್ ಶೀಟ್ ಬ್ಲ್ಯಾಕ್ ಮತ್ತೆ ವೈಟ್ ಅಲ್ಲಿ ತಗೊಂಡ್ ಬಂದಿರೋದು. ಮಧ್ಯೆ ಏನೇನಾದ್ರೂ ಡಿಸೈನ್ ರೋಡ್ ಎಲ್ಲ ಮಾಡಕ್ಕೆ. ಅದ್ರ ಜೊತೆ ಇಲ್ಲ ಬ್ಯಾಕ್ ಟು ನಮ್ಮ ಸ್ಕೂಲ್ ಅಂಡ್ ಕಾಲೇಜ್ ಡೇಸ್ ಎಲ್ಲ ಪೇಂಟ್ ನೋಡಿ, ಪೇಂಟ್ ಬ್ರಷಸ್ ಎಲ್ಲ ಕಲರ್ ಎಲ್ಲ ಇದೆ. ಎಲ್ಲ ಕಟ್ ಮಾಡಿ ಸುಮಾರು ರೆಡಿ ಮಾಡಿ ಇಟ್ಕೊಂಡಿದೆ. ಇಲ್ಲಿ ಇದೆಲ್ಲ ತೋರಿಸಿದೆ ನಿಮಗೆ. ಒಂದ್ಸಲ ಮೈಸೂರಿಗೆಲ್ಲ ತಗೊಂಡ್ಬಂದಿದ್ವಿ ಅಂತ. ಈ ತರದ್ದು ಇಲ್ಲೂ ಎಲ್ಲ ಗೊಂಬೆಗಳು ತೆಗೆದು ಇಲ್ಲಿ ಫುಲ್ ದಸರಾ ಥೀಮ್ ಮಾಡಬೇಕು. ಮಾಡೋದು ಆಕ್ಚುಲಿ ಅಷ್ಟು ಈಸಿ ಅಲ್ಲ. ಇಲ್ಲ ನೋಡಿದಾಗ ಜಸ್ಟ್ ಅದರ ಫೋಟೋಸ್ ನೋಡಿದಾಗ ಇಷ್ಟೇನಾ ಅನ್ನೋದು ಅನ್ಸುತ್ತೆ. ಬಟ್ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಲಾಸ್ಟ್ ಒಂದು 3-4 ಡೇಸ್ ಅಷ್ಟೇ ಉಳಿದಿರೋದು ಎಲ್ಲ ಮಾಡೋಕ್ಕೆ. ಅದಲ್ಲದೆ ಗೊಂಬೆಗಳನ್ನ ಇನ್ನು ಸ್ಟೆಪ್ಸ್ ಎಲ್ಲ ಮಾಡಿ ಜೋಡಿಸ್ಕೋಬೇಕು. ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಸ್ವಲ್ಪ ವಿಡಿಯೋಸ್ ಕರೆಕ್ಟಾಗಿ ದಿನ ಬಿಟ್ಟು ದಿನ ಹಾಕೋಕ್ಕೆ ಆಗ್ತಿಲ್ಲ.
ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಹೋಗ್ತಾ ಹೋಗ್ತಾನೆ ಹಬ್ಬ ಎಲ್ಲ ಆದಮೇಲೆ ಡೆಫಿನೆಟ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಹೋಗುತ್ತೆ. ಹಾಗೆ ಜೊತೆ ಆರ್ಥ ಸ್ಟುಡಿಯೋಸ್ನಲ್ಲಿ ಸಿಕ್ಕಾಪಟ್ಟೆ ಆರ್ಡರ್ಸ್ ಬರ್ತಿದೆ, ವೆಬ್ಸೈಟ್ ಆರ್ಡರ್ಸ್ಗಳು ಬರ್ತಿದೆ, ಆ್ಯಂಡ್ ಮಾಮೂಲಿ ವಾಟ್ಸಾಪ್ನಲ್ಲಿ ಆರ್ಡರ್ಸ್ ಬರ್ತಿದೆ. ಶಾಪ್ಗೆ ವಿಸಿಟ್ ಮಾಡೋರು ತುಂಬ ಜನ ಇದ್ದಾರೆ. ಏನು ಅಂತಾನೆ ಇನ್ನೊಂದಷ್ಟು ಸ್ಟಾಕ್ ತರಿಸ್ಬೇಕು. ಪಕ್ಷ ಮಾಸ ಎಲ್ಲ ನಡೀತಿಲ್ಲ, ಸೊ ಅದು ಆಗೋಗ್ಬಿಡ್ಲಿ ಅಂತ ಕಾಯ್ತಾ ಇದೀವಿ ಸ್ಟಾಕ್ ತರ್ಸಕ್ಕೆ. ಸಿಕ್ಕಾಪಟ್ಟೆ ಫುಲ್ ಫ್ಲೆಜ್ಡ್ ಬ್ಯುಸಿ ಆಗಿಬಿಟ್ಟಿದೀವಿ. ಇದ್ರ ಮಧ್ಯೆ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡು ಈ ಮನೆಯಿಂದ ಅಲ್ಲಿ ಬಾಟಿಗೆ ಹೋಗ್ಬೇಕು, ಬಾಟಿಕಿಂದ ಇಲ್ಲಿ ಬರಬೇಕು. ನಮ್ಮ ಮನೆ ಇವಾಗ ನೋಡ್ಬಿಟ್ರೆ ಫುಲ್ ಅಂಗಡಿ ಹೇಗಿರುತ್ತೋ ಬೊಂಬೆ ಅಂಗಡಿ ಆ ಥರ ಆಗಿದೆ ನಮ್ಮ ಮನೆ ಸದ್ಯಕ್ಕೆ. ಇಷ್ಟು ಸ್ವಲ್ಪ ಗೊಂಬೆಗಳನ್ನ ತೆಗೆದು ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಫೈನಲ್ ಅಲ್ಲ, ಜಸ್ಟ್ ಒಂದು ಗ್ಲಿಮ್ಸ್ ಥರ ತೋರಿಸ್ತಾ ಏನೇನು ಮಾಡ್ತೀವಿ ಅಂತ. ಇಲ್ಲಿ ಇಷ್ಟು ಗೊಂಬೆಗಳು ಇಲ್ಲಿ ಅರೇಂಜ್ ಮಾಡೋ ಥರದ್ದು ಅಂಬಾರಿ ಸೆಟ್ಟು ಅವೆಲ್ಲ ಇಲ್ಲಿ ಕೆಲವು ಇಟ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಕೆಲವು ಇದೆ, ಆ ಕಡೆಯಿಂದ ಇಲ್ಲಿ ಬಂದರೆ ಇಲ್ಲಿ ಕೆಲವು ತೆಗೆದು ಇಡ್ತಾ ಇದ್ವಿ. ಇನ್ನು ಏನೇನಿದೆ ಅಂತ ಗೊತ್ತಿಲ್ಲ. ಈ ಬಾಕ್ಸ್ಗಳೆಲ್ಲ ಫುಲ್ ಇದೆ, ಸೆಟ್ಗಳು ಇಟ್ಟಿದ್ದೀನಿ. ಹಾಗೆ ಅಲ್ಲಿ ಕೆಲವು ಜೋಡಿಸ್ಕೊತಾ ಇದ್ದೀವಿ. ಇದು ಹೊಸದಾಗಿ ತಗೊಂಡು ಬಂದಿದ್ದು, ಅಂದರೆ ಲಾಸ್ಟ್ ಇಯರ್ ತಗೊಂಡು ಬಂದಿದ್ದು ಕೆಲವೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸಿದೆ. ನಾವು ಮೈಸೂರಿಗೆ ಹೋದಾಗ ಏನೇನು ತೊಗೊಂಡ್ಬಂದ್ವಿ ಅಂತ. ಇದೆಲ್ಲ ಹೊಸ ಅದು ಬಾಕ್ಸಲ್ಲಿ ಇಟ್ಬಿಟ್ರೆ ಎಲ್ಲಿ ಏನು ತೆಗಿಬೇಕು ಅನ್ನೋದು ಗೊತ್ತಾಗಲ್ಲ. ಬೇಡ ಎಲ್ಲಿ ಏನು ತೆಗಿಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ನೋಡಿ, ನಾವು ಸ್ಟೋರ್ ಮಾಡಿರೋ ಬಾಕ್ಸ್ಗಳು ಎಲ್ಲ ಬಾಕ್ಸ್ಗಳು ಹಾಗೆ ಬಿದ್ದಿದೆ. ಗೊಂಬೆಗಳು ತೆಗಿಯೋಷ್ಟಿಗೆ ಆಕ್ಚುಲಿ ಫುಲ್ ಸುಸ್ತಾಗೋಗ್ಬಿಡ್ತು. ಇಲ್ಲಿ ನೋಡಿ ಫುಲ್ ಜೋಡಿಸಿದೀವಿ. ಅಂದರೆ ಸುಮ್ಮನೆ ಇಟ್ಟಿದ್ದೀನಿ, ಹಪ್ಪಜಾಡಕ್ಕೆ ತೆಗೆದು ಇಟ್ಟಿರೋದು. ಈಗ ಇದನ್ನ ನೋಡಿ ನಾವು ಸ್ಟೆಪ್ಸ್ನ ಇದೊಂದು ಟೇಬಲ್ನ ಯೂಸ್ ಮಾಡಿಕೊಂಡು ಈ ಬಾಕ್ಸ್ಗಳೆಲ್ಲ ಹಾಗಾಗಿ ಯೂಸ್ ಮಾಡ್ತೀನಿ. ಬೇರೆ ಅದಕ್ಕಿಂತ ಸ್ಟೆಪ್ಸ್ ಎಲ್ಲ ಏನೂ ಮಾಡ್ತಿಲ್ಲ. ಕೆಲವು ದಶಾವತಾರ ಸೆಟ್ಟು, ಅಷ್ಟಲಕ್ಷ್ಮಿ ಅವೆಲ್ಲ ಇನ್ನೂ ಇರೋಗಿದೆ. ಈ ಬಾಕ್ಸ್ಗಳನ್ನ ತೆಗಿಬೇಕು. ಫುಲ್ ಹರಡಿರೋದ್ರಿಂದ ಸದ್ಯಕ್ಕೆ ಇಷ್ಟು ತೆಗಿಯೋಷ್ಟಿಗೆ ಫುಲ್ ಸಾಕಾಗ್ಬಿಟ್ಟಿದೆ. ಇನ್ನು ಇದನ್ನು ಜೋಡಿಸ್ಬೇಕು, ಸಖತ್ ಟೈಮ್ ಹಿಡಿಯುತ್ತೆ. ಸದ್ಯಕ್ಕೆ ಇಷ್ಟಿದೆ. ಆ್ಯಂಡ್ ನೋಡೋಕೆ ಮಾತ್ರ ಎರಡು ಕಣ್ಣುಗಳು ಸಾಲದು ಈ ಗೊಂಬೆಗಳನ್ನ ಹಿಂಗೆ ನೋಡೋಕ್ಕೆ. ಎಲ್ಲನೂ ಆಲ್ಮೋಸ್ಟ್ 99% ಎಲ್ಲ ಮಣ್ಣೇನೆ. ಇದ್ರ ಜೊತೆ ಕೆಲವು ದೇವಸ್ಥಾನಗಳ ಥೀಮ್ಗೆ ಮಾಡೋಕ್ಕೆ ಅದು ಬೆಣ್ಣಲ್ಲಿ ಮಾಡ್ತೀವಿ, ಥರ್ಮೋಕೋಲ್ನಲ್ಲಿ. ಅದಕ್ಕೆ ಗೋಡೆಗಳ ಲುಕ್ ಬರೋಕ್ಕೆ ಗೋಲ್ಡ್ ಆದರೆ ಬೆಸ್ಟ್ ಅಂತ ಮಾಡಿ ಸುಮಾರು ಜೋಡಿಸಿದಾಗಿದೆ. ಜಸ್ಟ್ ಇನ್ನೂ ಕ್ಲೀನಾಗಿ ಏನು ಆಗಿಲ್ಲ. ಎಲ್ಲ ಲೈಟ್ಸ್ ಎಲ್ಲ ಇನ್ನೂ ಹಾಕಬೇಕು. ಐಸ್ ಕ್ರೀಮ್ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಎಷ್ಟೆಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀವಿ. ಬೆಟ್ಟ ಮಾಡ್ತಾಯಿದ್ದೀವಿ, ಅಂದರೆ ಚಾಮುಂಡಿ ಬೆಟ್ಟ. ಎಷ್ಟು ಕ್ರಿಯೇಟಿವ್ ಆಗಿ ಮಾಡೋಕ್ಕಾಗುತ್ತೋ ಅಷ್ಟು ಮನೆಯಲ್ಲೇ ಇರೋವಂಥ ಸಾಮಾನುಗಳನ್ನ ಯೂಸ್ ಮಾಡಿಕೊಂಡು ಮಾಡ್ತಿರೋದು. ಎಲ್ಲ ಪೇಪರ್ ಬಾಲ್ಸ್ ಥರ ಮಾಡಿಕೊಂಡು ಇದನ್ನು ರೊಟ್ಟಿನ ಮೇಲೆ ಅಂಟಿಸ್ಬಿಟ್ಟು ಅಲ್ಲಿ ಇರೋದ ಸಾಮಾನುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಿರೋದು. ಈ ಬಾಕ್ಸ್ಗಳನ್ನ ಈ ಥರ ಎರಡು ಜಾಯಿನ್ ಮಾಡ್ಕೊಂಡಿದ್ವಿ, ಸ್ವಲ್ಪ ಎತ್ತರ ಬರೋಕ್ಕೆ. ಅಲ್ಲಿ ಮೇಲೆ ಈ ಥರದನ್ನ ಬಾಕ್ಸ್ ಇಟ್ಕೊಂಡು ಎಲ್ಲ ಪೇಪರ್ನ ಯೂಸ್ ಮಾಡ್ತಾಯಿದ್ವಿ. ಪೇಪರ್ನ ರೋಲ್ ಮಾಡ್ಕೊಂಡು ಇದು ಗೋಪುರ ಥರ ಇಡೋಕ್ಕೆ ಚಾಮುಂಡಿ ಬೆಟ್ಟದ ಮೇಲೆ. ಆ್ಯಂಡ್ ಅದೊಂದು ಚಾಮುಂಡಿ ಇದೆ, ಅದ್ರ ಕೆಳಗಡೆ ನಿಲ್ಸೋಕ್ಕೆ. ಅಲ್ಲಿ ಸ್ವಲ್ಪ ಮುಂದೆ ಇದು ಮಹಿಷಾಸುರ ಇಟ್ಕೊಂಡಿದ್ದೀನಿ, ಅದನ್ನು ಇಡಬೇಕು. ಸೊ ಎಲ್ಲ ಆದಷ್ಟು ಈ ಥರ ಪೇಪರ್ಸ್ನಲ್ಲಿ ಯೂಸ್ ಮಾಡಿ ಇದ್ರ ಮೇಲೆ ಪೇಂಟ್ ಮಾಡಿ ಒಂದು ಬೆಟ್ಟ ಥರ ಮಾಡೋಣ ಅಂತ, ಅಂದರೆ ಚಾಮುಂಡಿ ಬೆಟ್ಟ ಮಾಡೋಣ ಅಂತ ಅಂದ್ಕೊಳ್ಳಿ. ಸುಮಾರು ಕೆಲಸಗಳು ಆಗ್ತಿದೆ. ಹಾಗೆ ಈ ಥರದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇದು ಒಂದು ತಿರುಪತಿ ದೇವಸ್ಥಾನ ಮಾಡೋಣ ಅಂತ ಈ ಥರದ್ದೆಲ್ಲ ಮಾಡಿ ಇಟ್ಕೊಂಡಿದ್ವಿ. ಆ್ಯಂಡ್ ಈ ಸಲ ಸಖತ್ ಕೆಲಸ ಇದೆ, ಬೇಗ ಎಲ್ಲ ಮುಗಿಸ್ಬೇಕು. ಯಾಕೆಂದರೆ ಭಾನುವಾರ ಎಲ್ಲ ಕ್ಲೀನಿಂಗ್ ಇಟ್ಕೊಂಡ್ಬಿಟ್ಟು ಫೈನಲ್ ಸೆಟಪ್ ಥರ ಮಾಡಬೇಕಾಗುತ್ತೆ. ಆ್ಯಂಡ್ ನಮ್ಮ ಮನೆ ಫುಲ್ ಗೊಂಬೆ, ಮನೆ ಹೆಂಗಿರ್ತದೋ ಗೊಂಬೆದ ಅಂಗಡಿ ಹೆಂಗಿರ್ತೋ ಆ ಥರ ಆಗಿದೆ. ಇದು ಬೆಟ್ಟದ ಥರ ಮಾಡಿದಾದಮೇಲೆ ಇದಕ್ಕೆ ಪೇಂಟ್ ಹೊಡೆಯೋದು ತುಂಬ ಕಷ್ಟ. ಹಾಗಾಗಿ ಸ್ಪ್ರೇ ಪೇಂಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗಳಿಗೆ ಏನಾದರೂ ಇದೆಲ್ಲ ಮಾಡೋಕ್ಕೆ ಐಡಿಯಾಗಳಿದೆ ಅಂದರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇಯರ್ಗೆ ಸಾಕಷ್ಟು ಯೂಸ್ಫುಲ್ ಆಗುತ್ತೆ ನನಗೂ. ಇದೆಲ್ಲ ಆದಮೇಲೆ ಯಾವ ಥರ ನಮ್ಮ ಮನೇಲಿ ಈ ಸಲ ಗೊಂಬೆ ಇಡ್ತೀವಿ ಅನ್ನೋದನ್ನು ನಿಮಗೆ ಹಬ್ಬದ ದಿನದ ವ್ಲಾಗಲ್ಲಿ ತೋರಿಸ್ತೀನಿ. ಹೋಪ್ ತುಂಬ ಜನ ಈ ಹಬ್ಬನ ಆಚರಣೆ ಮಾಡ್ತೀರಾ ಅಂತ ಅನ್ಕೋತೀವಿ. ಆ್ಯಂಡ್ ನಮ್ಮ ಮನೆಯಲ್ಲಿ ನನಗೆ ಈ ಹಬ್ಬ ತುಂಬ ಇಷ್ಟ. ಯಾಕೆಂದರೆ ಕಲರ್ಫುಲ್ಲಾಗಿರೋವಂಥ ಹಬ್ಬ ಅಂದರೆ ಇದೆ. ರೆಡಿ ಆದಮೇಲೆ ಬೆಟ್ಟ ಈ ಥರ ಕಾಣಿಸ್ತಾ ಇದೆ. ಬಟ್ ಓವರಾಲ್ ಯಾವ ಥರ ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಲ್ಲ ವಿಡಿಯೋ ಎಷ್ಟು ಇಟ್ಟಿದ್ದೀವಿ ಅಂತ, ಅದ್ರೊಳಗೆ ನೀವುಗಳು ನೋಡಿ ಮಿಸ್ ಮಾಡಿಬಿಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಹಾಗೆ ನೀವುಗಳು ಹಬ್ಬಕ್ಕೆ ಏನೇನು ರೆಡಿ ಮಾಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹೇಳೋದನ್ನು ಮಿಸ್ ಮಾಡಿಬಿಡಿ.